ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ, ಅಮ್ಮನ ಮನೆಯ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು. ಅಪ್ಪು ಅಪ್ಪು ಎಲ್ಲಿಗೆ ಬಂದಿರೋದು? ಬೂ ಬಂದಿದ್ದೀ. ನೀನು ಹಿಡ್ಕೊಳ್ಳೋಕ್ಕಾಗಲ್ವಾ? ಯಾಕೆ ಹಿಡ್ಕ ಇಳಿ. ಹಿಡ್ಕ ಅಪ್ಪುಗೆ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿದ್ರು ಅಮ್ಮ. ಸ್ವಲ್ಪ ಅಂಡೆ ಒಲೆ ಕಾಯಿಸಿ ನೀರು ಹಾಕೋಣ ಬಿಸಿ ಬಿಸಿದು ಅಂತ ಹೇಳ್ಬಿಟ್ಟು, ಆಮೇಲೆ ಮೇಲೋಗಿ ಚುಪ್ಪೆಲ್ಲ ತೊಗೊಂಬರ್ಬೇಕಾದ್ರೆ ಅವನು ಹಿಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಅಮ್ಮ ಅಮ್ಮ ಅಂತ ಕರೀತಾ ಇದ್ದ. ನೋಡಿದ್ರಲ್ಲ ಹೀಗೆ. ಹಾಗೆ ಅವ್ರು ದೊಡ್ಡಮ್ಮ ತಂದ್ಕೊಟ್ಟಿರೋ ಬ್ಯಾಟ್ ಅಂತೂ ಅವ್ನು ಬಿಟ್ಟೇ ಇಲ್ಲ. ಚಚ್ಚಿ ಅದರಲ್ಲೇ ಆಡೋದು, ನುಗ್ಗಾಡೋದು. ನೋಡಿ, ತಲೆಗೆ ಏಟಾದರೂ ಪರವಾಗಿಲ್ಲ, ಅದನ್ನು ಮಾತ್ರ ಬಿಡಲ್ಲ. ಹಾಗೆ ಅಕ್ಕ ಸ್ವಲ್ಪ ನಾನ್ ವೆಜ್ ಮಾಡ್ತಾಯಿದ್ರು. ಇವತ್ತು ನಮ್ಮ ಭಾವನ ಬರ್ತಡೇ ಇತ್ತು. ಸೊ ಹಾಗಾಗಿ ಏನಾದರೂ ನಾನ್ ವೆಜ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅಂತ ಕೇಳಿ. ಏನು ಮಾಡ್ತಾಯಿದ್ದೀರಾ? ಬಿರಿಯಾನಿ. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಬಿರಿಯಾನಿ. ಹಾಗೆ ನಮ್ಮ ಸಿಸ್ಟರ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದಾರೆ. ಹಾಗೆ ನಿಮಗೆ ಗೊತ್ತಿರ್ಬೋದು, ಇವಾಗೆಲ್ಲ ಒಂದು ವೈರಲ್ ಆಗಿದೆಯಲ್ಲ ಬೆಳ್ಳುಳ್ಳಿ ಕಬಾಬ್ ರಾಹುಲ ಅಂತ. ಅದನ್ನು ಟ್ರೈ ಮಾಡಬೇಕು ಅಂತ ನಮ್ಮ ಅಕ್ಕ ಹೇಳ್ತಾಯಿದ್ರು. ಇವತ್ತು ಹಾಗೆ ಅದನ್ನು ಕೂಡ ಟ್ರೈ ಮಾಡಿದ್ರು. ನಿಜವಾಗ್ಲೂ ಸೂಪರಾಗಿ ಬಂದಿತ್ತು. ನಿಜವಾಗ್ಲೂ ಅವ್ರ ಕೈಯಿಂದ ಏನು ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅಲ್ಲಿಗೆ ಹೋದಾಗ ಅವ್ರ ಕೈಯಲ್ಲೇ ಅಡುಗೆ ಮಾಡಿಸ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕಪ್ಪನ ಮಗಳು ಬಂದಿದ್ದರು. ಅಪ್ಪುಗೆ ಅವರು ಚಿಕ್ಕಮ್ಮ ಆಗಬೇಕು. ಇನ್ನು ಚಿಕ್ಕ ಹುಡುಗಿನೇ ಅವರು. ನನ್ನ ಚಿಕ್ಕಪ್ಪನ ಮಗಳು. ಅವ್ರು ಬಂದಿದ್ದ ತಕ್ಷಣ ಅವನು ತುಂಬ ದಿವಸ ಆಗಿದ್ದಲ್ವ, ಅವ್ರ ಮುಂದೆ ಕುಣಿಯೋದು, ಅವ್ರನ್ನ ಖಾಲಿ ಇಟ್ಕೊಂಡು ಎಳೆಯೋದು ಎಲ್ಲ ಮಾಡ್ತಾಯಿದ್ರು. ಪಾವನಿ ಅಂತ ನಮ್ಮ ಚಿಕ್ಕಪ್ಪನ ಮಗಳು, ಅಲ್ಲೇ ಇರೋದು ಪಕ್ಕದಲ್ಲೇ. ಸೊ ಅವರು ಕೂಡ ಬಂದಿದ್ದರು, ಆಟ ಆಡ್ತಾಯಿದ್ರು. ಅವನಂತೂ ಅವಳನ್ನ ಬಿಡ್ತಾನೆ ಇಲ್ಲ. ಹೋಗಿ ಹೊಡಿಯೋದು, ಬೀಳೋದು, ಚಚ್ಚೋದು. ಅವಳಿಗೆ ಬಿಸ್ಕೆಟ್ ಕೊಟ್ಟಿದ್ರೆ ತಗೊಂಡೋಗಿ ಅವನು ಕಿತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಪಾಪ ಇಷ್ಟು ತರಲೆ ನನ್ನ ಮಗ ಆಗಿದ್ದಾನೆ ಅಂತ ಗೊತ್ತಾಗಿದ್ದು ಇವಾಗ. ಅಷ್ಟು ತೀಟೆ ಮಾಡ್ತಾಯಿದ್ದ. ಅಂದರೆ ಚಿಕ್ಕಮ್ಮ ಆಗಬೇಕು, ಅವ್ರು ಅಕ್ಕ ಅಂತ ಕರೆಸ್ತಾ ಇರ್ತೀನಿ. ಅದು ಅವ್ನು ಇನ್ನೂ ಹೇಳಲ್ಲ ಅಕ್ಕ ಅಂತ. ಜಸ್ಟ್ ಹಾಗೆ ನಮ್ಮಮ್ಮ ರೇಗಿಸ್ತಾಯಿದ್ರು, ನಿಮ್ಮ ಚಿಕ್ಕಮ್ಮಂಗೆ ಕೊಡು ಅಂತ ರೇಗಿಸ್ತಾಯಿದ್ರು. ಅವ್ನು ನೋಡಿ ಬಿಸ್ಕೆಟ್ ಕೊಟ್ಟಿದ್ರೆ ಅದನ್ನು ಕಿತ್ಕೊಂಡು ಇವಾಗ ಕೋಪದಲ್ಲಿ ಎಸಿತಾನೆ. ಕೋಪ ಬಂದ್ಬಿಡ್ತು ಬೈದಿದ್ದಕ್ಕೆ, ಕೊಡು ಅಂದಿದ್ದಕ್ಕೆ. ಅದಕ್ಕೆ ಅಮ್ಮ ಹೊಡಿತೀನಿ ನಾನು ಅಂತೆಲ್ಲ ಹೇಳ್ತಾಯಿದ್ರು. ಹಿಂಗೇನೆ ಅವನು ಎಷ್ಟು ಇದ್ರಾಗಿರ್ತಾನೆ, ಒಂದೊಂದ್ಸತಿ ತುಂಬ ಸಾಫ್ಟಾಗಿರ್ತಾನೆ, ಆಮೇಲೆ ರಫ್ ಆಗಿಬಿಡ್ತಾನೆ. ಆ ಥರ ನೋಡಿ ಹೊಡಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಒಂದು 10 ನಿಮಿಷ ಅಷ್ಟೇ ಅವನ ಹತ್ರ ಎಲ್ಲ ಕಿತ್ತಾಟ. ಆಮೇಲೆ ನೋಡಿ ಅವಳೇ ಬೇಕು. ಆಮೇಲೆ ತಿರ್ಗಾ ಅವ್ರ ಜೊತೆನೇ ಆಡೋದು, ಕಾಲು ಎಳೆಯೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು. ಸಾಂಗ್ ಹಾಕಿದ್ರು ಅಂತ ಎಷ್ಟು ಕುಣ್ದ ಅಂದರೆ, ಇವಾಗ ಅದು ಯಾವುದೋ ಒಂದು ಸಾಂಗ್ ಬಂದಿದೆಯಲ್ಲ, ಕುಕ್ ಅಂತ ತೆಲುಗು ಸಾಂಗು, ಅದಕ್ಕೇ ಅಷ್ಟು ಕುಣ್ದಿದ್ದಾನೆ ಅಂದರೆ ಎಷ್ಟು. ಅದು ಬೀಳೋದು ಕುಣಿಯೋದು ಇದೇ ಮಾಡಿದ್ದಾನೆ. ಅವ್ರ ಅಜ್ಜಿಗೆ ತೋರಿಸೋದು ಆ್ಯಕ್ಷನ್ನ, ಕಾಲ್ ಮಾಡಿ ಆ್ಯಕ್ಷನ್ ತೋರಿಸೋದು, ಇದೇ ಅವನ ಆಟಗಳೇ ನೋಡೋದಾಯಿತು ಇಲ್ಲಿಗೆ ಬಂದರೆ. ಸೊ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬಂದ್ವಿ. ಸ್ವಲ್ಪ ಏನೋ ಐಟಮ್ ತೊಗೊಬೇಕಾಯಿತು ಅಪ್ಪುಗೆ. ಹಾಗಾಗಿ ಎಲ್ಲ ತೊಗೊಂಡು ಬಂದ ಮೇಲೆ ತಿರ್ಗಾ ಕುಣಿತಾನೇ ಇದ್ದರು. ಸರಿ ಆಯಿತು ಅಂತ ಹೇಳಿ ಅವ್ರು ಕುಣಿಲಿ ಅಂತ ಹೇಳ್ಬಿಟ್ಟು, ಅಷ್ಟು ಸುಸ್ತಾಗಲೇ ಇಲ್ವೇನೋ ಅವ್ರು. ಅಲ್ಲಿ ಹೋಗಿದಾಗ ಮಲ್ಲಿಗೆ ಎಲ್ಲ ಕಣ್ಣೇ ಮುಚ್ಚಿಲ್ಲ, ಬರೀ ಕುಣಿಯೋದು. ಅವ್ರ ಅಜ್ಜಿ ಹತ್ರ ಆಡೋದು, ಇಲ್ಲ ಅವ್ರ ದೊಡ್ಡಮ್ಮನ ಹತ್ರ ಹೋಗಿ ಕೆಣ್ಕೋದು, ಅವರ ದೊಡ್ಡಪ್ಪನ ಹತ್ರ ಹೋಗಿ ಕೆಣ್ಕೋದು, ಇದೇ ಮಾಡಿದ್ದಾನೆ. ಆನಂತರ ಸ್ವಲ್ಪ 10:30-11 ಗಂಟೆ ಹಂಗೆ ನಾವು ಊಟ ಎಲ್ಲ ಮಾಡಿದ್ವಿ. ಬಿರಿಯಾನಿ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತು ನಮ್ಮ ಭಾವನ ಬರ್ತಡೇ ಕೂಡ ಇತ್ತು. ಹಾಗಾಗಿ ಸೆಲೆಬ್ರೇಟ್ ಕೂಡ ಮಾಡಿಬಿಟ್ಟೆ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಕೇಕ್ ಎಲ್ಲ ತರಿಸಿದ್ರು. ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದೇನಾಯಿತು ಅಂದರೆ ಐಸ್ ಕೇಕ್ನ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅದು ಅಂದರೆ ಫೈರ್ ಮಾಡ್ತಾರಲ್ವ, ಅದು ಹತ್ತಲೇ ಇಲ್ಲ ಫ್ರಿಜ್ಜಲ್ಲಿ ಇದ್ದಿದ್ದಕ್ಕೆ. ಅದಕ್ಕೆ ಇನ್ನೊಂದು ಮಾತ್ರ ಈಚೆ ಇಟ್ಟಿದ್ವಿ, ಅದು ಹತ್ತಿತು. ಓಕೆ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ. ಹಾಗೆ ನನಗೆ ಅಕ್ಕ ಭಾವ ಅಂದರೆ ನನಗೆ ಎರಡನೇ ತಂದೆ ತಾಯಿ ಅಂತಲೇ ಹೇಳ್ಬೋದು. ಅಷ್ಟು ತುಂಬಾ ಸ್ಪೆಷಲ್. ಹಾಗೆ ನನಗೆ ಎಸ್ಪೆಷಲಿ ತುಂಬಾ ಕೇರ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಹೇಳ್ತಾರೆ, ಈ ಥರ ಮಾಡು, ಆ ಥರ ಮಾಡು ಅಂತ. ಇಬ್ಬರೂ ಅಷ್ಟೇ. ಆ್ಯಂಡ್ ನಮ್ಗೆ ಅಪ್ಪ ಅಮ್ಮ ಇಲ್ಲ ಅಂದಿದ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನ. ಅವ್ರು ಯಾವಾಗಲೂ ಇದೇ ಥರ ಖುಷಿಯಾಗೇ ಇರಲಿ, ಆ ದೇವ್ರು ಹೀಗೆ ಇಟ್ಟಿರಲಿ ಅವ್ರನ್ನ.
ಹ್ಯಾಪಿ ಬರ್ಡೇ ಅವಳು ಕೊಡ್ತಾರೆ ಅವರು ಕೊಡ್ತಾರೆ ತಿನ್ಸಿ ಎಲ್ಲ ಬಂದೆ ಆ್ಯಂಡ್ ಅಕ್ಕ ಬಾವ ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು ಅಂತ ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ನಮ್ಮಲ್ಲಿರೋ ಬಾಂಡಿಂಗ್ ಆ ಥರ ಇದೆ. ಯಾವುದೇ ಕಷ್ಟ ಬರಲಿ, ಏನೇ ಬರಲಿ ಪ್ರತಿಯೊಂದು ಶೇರ್ ಮಾಡ್ಕೊತೀವಿ. ಪ್ರತಿಯೊಂದನ್ನು ನಗ್ನಗ್ತಾ ಇರ್ತೀವಿ. ಯಾವಾಗಲೂ ಜಾಲಿಯಾಗೇ ಇರ್ತೀವಿ. ಆ ಸಂಬಂಧನಿಗೂ ಕೂಡ ಕೆಲವೊಬ್ಬರು ಕೆಟ್ಟದಾಗಿ ನೋಡೋರು ಇರ್ತಾರೆ. ಹಂಗೆ ಹಿಂಗೆ ಅಂತ ಮಾತಾಡೋರು ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ಅಷ್ಟೇ. ತಲೆ ಕೆಡಿಸ್ಕೊಂಡ್ರೆ ಆ ಸಂಬಂಧ ಉಳಿಯೋದೇ ಇಲ್ಲ. ಹಾಗೆ ಯಾವಾಗಲೂ ಇದೇ ಥರ ಅವರಿಬ್ಬರು ನಗ್ನಗ್ತಾ ಇರಲಿ ಅಂತ ಕೇಳ್ಕೊಳ್ತಾ, ಹಾಗೆ ಕೇಕೆಲ್ಲ ನಾವು ಕೂಡ ಎಲ್ಲ ತಿನ್ನಿಸಿ, ಅಪ್ಪು ಅಂತೂ ತುಂಬಾ ಜಮಾಯಿಸ್ಬಿಟ್ಟ. ಕೇಕ್ನಂತೂ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಕೊಡಲ್ವಲ್ಲ, ಯಾವಾಗಲೂ ಒಂದೊಂದು ಸತಿ ಅಲ್ವಾ ಕೊಡೋದು. ಅದಕ್ಕೆ ಸರಿ ಆಯಿತು ಹೋಗಲಿ ಅಂತ ಹೇಳ್ಬಿಟ್ಟು ಇವತ್ತು ಅದು ಎಷ್ಟು ತಿಂತಾನೋ ತಿಂದ್ಕೊಳ್ಳಿ ಅಂತ ಸುಮ್ಮನಾದ್ವಿ. ಆದರೂ 1-2 ಪೀಸ್ ತಿಂದ ಅಷ್ಟೇ, ಆಮೇಲೇನು ತಿನ್ನೋದಕ್ಕೆ ಹೋಗಲಿಲ್ಲ. ಆಯಿತು, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ಮನೆಗೆ ನಾನು ಅಮ್ಮ ಬಸ್ಸಲ್ಲೇ ಬರಬೇಕಾಗಿತ್ತು. ಯಾಕಂದರೆ ಪ್ರವೀಣೂರಲ್ಲಿ ಕೆಲಸ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಬೈಕಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಗೆ ಬಿಡಿಸ್ಕೊಂಡು ಅಲ್ಲಿಂದ ಅಮ್ಮನ ಮನೆಯಿಂದ ಸೀದಾ ನಮ್ಮ ಮನೆಗೆ ಬಂದ್ವಿ. ಯಾಕೆ ತುಂಬಾ ಬೇಜಾರಾಗ್ತಾಯಿತ್ತು. ಯಾಕೆ ಅಂದರೆ ಹೋಗಿದ್ದು ತುಂಬ ಖುಷಿಯಾಗಿ ಹೋಗ್ತೀವಿ, ಬರಬೇಕಾದ್ರೆ ಸ್ವಲ್ಪ ಬೇಜಾರು. ನೋಡಿ ಈ ಥರ ಎಲ್ಲ ನಗ್ನಗ್ತಾ ಮಾತಾಡಿಕೊಂಡು ಖುಷಿಯಾಗಿರೋ ಟೈಮಲ್ಲಿ ತಿರ್ಗಿ ವಾಪಸ್ ಬರಬೇಕಾಗ್ಬಿಡುತ್ತೆ. ಅಷ್ಟು ಬೇಜಾರಾಗುತ್ತೆ. ಹೇಳ್ತಾರಲ್ಲ, ಯಾವತ್ತಿದ್ರೂ ಹೆಣ್ಮಕ್ಳು ಅತಿಥಿನೇ, ಏನು ಮಾಡೋದಕ್ಕಾಗಲ್ಲ. ಆದರೆ ಹೋಗ್ಬೇಕು ಅನಿಸ್ದಾಗ ಹೋಗಿ ನೋಡಿಕೊಂಡು ಮಾತಾಡ್ಕೊಂಡು ಬರ್ತೀವಿ ಅಷ್ಟೇ. ಹಾಗೆ ಅಮ್ಮ ಕೂಡ ಎಲ್ಗೋ ಅಂದರೆ ಅವ್ರ ಅಮ್ಮನ ನೋಡೋಕೋದಕ್ಕೆ ಅಂತ ಊರಿಗೆ ಹೊರಟಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋದ್ವಿ. ಆ್ಯಂಡ್ ಅಪ್ಪು ಮನೆಗೆ ಬಂದಿದ್ದ ತಕ್ಷಣ ಅವನ ಸೈಕಲ್ ಇಟ್ಕೊಂಡು ಅವನು ಆಡೋದಕ್ಕೆ ಶುರು ಮಾಡ್ದ. ಯಾಕೋ ಬೇಜಾರಾಗೈತೆ ಅವನಿಗೂ. ಪಾಪ ಅಲ್ಲಿ ಎಷ್ಟೊಂದು ಜನ ಇದ್ರಲ್ಲಿ ಯಾರೂ ಇಲ್ಲ ಅಂತ ಪಾಪ ಸಪ್ಪು ಕೂತ್ಕೊಂಡು ಅದನ್ನೆಲ್ಲ ಆಡಿಸ್ಕೊಂಡು ಕೂತಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ತಂದಿದ್ದ ಲಗೇಜು, ಅವನು ಆಟ ಆಡೋದಕ್ಕೆ ಸ್ಟೋನೆಲ್ಲ ಕೊಟ್ಟು ಕಳಿಸಿರಲ್ಲ, ಅದನ್ನೆಲ್ಲ ಫಸ್ಟು ಎಲ್ಲ ಡಿವೈಡ್ ಮಾಡಿ ಎಲ್ಲ ನೋಡಿ ಎತ್ತಿಕ್ತಾಯಿದ್ದೆ. ಹಾಗೆ ಒಗೆಯೋದು ಬಟ್ಟೆ ಎಲ್ಲ ಇತ್ತು ಪಾಪುದು, ಅದನ್ನೆಲ್ಲ ಸೈಡ್ಗೆಲ್ಲ ಹಾಕಿ ನಮ್ಮದು ಕೂಡ ಬಟ್ಟೆಗಳನ್ನೆಲ್ಲ ಯಾವ್ದಾದ್ರು ತೊಗೊಂಬಂದಿದ್ದೆ ಪಾಪುಗೆ ಬಟ್ಟೆಗಳ್ನೆಲ್ಲ ಮರ್ಚಿಟ್ಟು ಎಲ್ಲ ಎತ್ತಿಕ್ತಾಯಿದ್ದೆ. ಸಖತ್ ಬೇಜಾರಾಗುತ್ತೆ ಕೆಲವು ಸತಿ. ಹೆಣ್ಮಕ್ಳಿಗೆ ಯಾವುದೇ ಈ ಥರ ಯಾಕೆ ಈ ಥರ ಆಗುತ್ತೆ, ಯಾವಾಗಲೂ ನಾವೇ ಯಾಕೆ ಅತಿಥಿಗಳಾಗಿ ಹೋಗಬೇಕು ಬರಬೇಕು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನಮ್ಗೆ ಇಲ್ಲೂ ಮನಸ್ಸು ಎಳಿತಾ ಇರುತ್ತೆ, ಇಲ್ಲೂ ಜವಾಬ್ದಾರಿ ಇರುತ್ತೆ, ನಮ್ಮ ಮನೆ ನಮ್ಮದಿದು ಅಂತಲೂ ಎಳಿತಾ ಇರುತ್ತೆ. ಹಾಗೆ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಅಮ್ಮನ ಮನೆಯಿಂದ ಇವಾಗ ನಮ್ಮ ಮನೆಗೆ ಬಂದೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ. ಅಪ್ಪುನ ಮಲಗಿಸಿದ್ದೀನಿ. ಇವಾಗ ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅಲ್ಲಿಂದ ಏನೇನು ತಂದ್ರಿ ಅಂತ ಕೇಳ್ತೀರಾ. ಜಸ್ಟ್ ಅಪ್ಪುಗೆ ಬಟ್ಟೆಗಳನ್ನ ತಂದ್ವಿ ಅವನ ಬರ್ತಡೆಗೆ ಅಂತ ಹೇಳ್ಬಿಟ್ಟು. ಹಾಗೆ ಅವ್ನಿಗೆ ಒಂದಿಷ್ಟು ಪ್ಲೇಯಿಂಗ್ ಥಿಂಗ್ಸ್ನ ಅವರ ದೊಡ್ಡಪ್ಪ ಕೊಡಿಸಿದ್ದಾರೆ. ಸೊ ಅದನ್ನು ತೊಗೊಂಡು ಬಂದಿದ್ದೆ ಅಷ್ಟೇ. ನಾನು ಕಿಚನ್ಗೆ ಅಂತ ಹೇಳ್ಬಿಟ್ಟು 1-2 ಪ್ರಾಡಕ್ಟ್ಸ್ನ ತಂದಿದ್ದೆ. ಆ್ಯಂಡ್ ಫಸ್ಟ್ನೇದು ಬಂದು ಇದು ಕಪ್ಪು, ಸೆರಾಮಿಕ್ ಥರ ಚೆನ್ನಾಗಿದೆ, ಕಾಫಿ ಎಲ್ಲ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ 2ನ್ನ ತೊಗೊಂಡು ಬಂದೆ. ಆ್ಯಂಡ್ ಚೆನ್ನಾಗಿದೆ ಕ್ವಾಲಿಟಿ. ಇದು ಆಫರ್ ಪ್ರೈಸಲ್ಲಿ ಬಂದು 19 ರೂಪಾಯಿ, ಒಂದೊಂದು 19 ರೂಪಾಯಿ, 2ಕ್ಕೆ ಬಿತ್ತು. ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಗ್ಲಾಸು, ಇದು 4 ಪೀಸ್ ಬರುತ್ತೆ, 99 ರುಪೀಸ್ ಏನೋ. ಚೆನ್ನಾಗಿದೆ, ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ನನ್ನ ಕಿಚನ್ಗೆ ಈ ಥರ ಸ್ಮಾಲ್ ಕಂಟೈನರ್ಸ್ ಥರ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ನಿಮ್ಮ ಡಿಮಾರ್ಟಲ್ಲೆಲ್ಲ ಹೋದರೆ ಈ ಥರ ಸಿಗುತ್ತೆ, ಬರೀ 99 ರುಪೀಸ್ಗೆ 4 ಸಿಗುತ್ತೆ. ಏನಾದರೂ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರಾಗಿದೆ. ಹಾಗೆ ಅಪ್ಪುಗೆ ಅಂತ ಹೇಳ್ಬಿಟ್ಟು ಒಂಚೂರು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದೆ. ಡ್ರೈ ಫ್ರೂಟ್ಸ್ ಹಾರ್ಲಿಕ್ಸ್ ಮಾಡಿಕೊಡೋಣ ಅಂತ ಒಂದಿಷ್ಟು ಮಾಡಿದ್ದೆ, ಅದು ಖಾಲಿ ಆಗಿಬಿಟ್ಟಿತ್ತು. ಅದಾದಮೇಲೆ ಬುಕ್ ಮಾಡಿದ್ದೆ, ಆದರೆ ಅದು ಏನಾಯಿತು ಅಂದರೆ ಮಖನೇ ಸಿಗಲಿಲ್ಲ. ಯಾಕಂದರೆ ಈ ಲೊಕೇಶನ್ಗೆ ಅದಿಲ್ಲ ಅಂತ ತೋರಿಸಿತ್ತು, ಹಾಗಾಗಿ ತರೋಕ್ಕಾಗಲಿಲ್ಲ. ಸೊ ಇವತ್ತು ಹೋಗಿದ್ನಲ್ಲ, ಹಾಗಾಗಿ ತೊಗೊಂಡು ಬಂದೆ ಅದನ್ನು. ಸೊ ಅದನ್ನು ತೊಗೊಂಡು ಬಂದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಬೇಕಾದರೆ ಡ್ರೈ ಫ್ರೂಟ್ಸ್ ಹಾರ್ಲಿಕ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಬೇಕು ಅಂದರೆ ಈ ವಿಡಿಯೋದಲ್ಲಿ
ಕಮೆಂಟ್ ಮಾಡಿ. ಆ ರೆಸಿಪಿನ ಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ. ಅಪ್ಪುಗೆ ಬಟ್ಟೆ ಒಂದಿಷ್ಟು ಪ್ಲೇನ್ ಥಿಂಗ್ಸ್, ಅವನ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಬಟ್ಟೆಗೆ ಅಂತ ಹೋಗಿದ್ದು. ಸೊ ಎಲ್ಲ ತೊಗೊಂಡು ಬಂದ್ವಿ. ಸೊ ಇಷ್ಟೇ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಹೇಗೆ ಹೋಗುತ್ತೆ ಅಂತ. ಬನ್ನಿ. ಬಂದಿದ ತಕ್ಷಣ ಎಲ್ಲ ಕೆಲಸ ಮುಗಿಸಿದ್ರಿಂದ ಪಾಪು ಅಲ್ಲಿ ಒಂದು ನಿಮಿಷನೂ ಮಲಗಿರಲಿಲ್ಲ. ಅವನು ಬರೀ ಆಟ 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 ಅಂತಲೇ ಮೆರೆದಿದ್ದು. ಹಾಗಾಗಿ ಬಂದಿದ್ದ ತಕ್ಷಣ ಅವನಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಅವನು ಮಲ್ಕೊಂಡ್ರೆ ಆರಾಮಾಗಿ ನಾನು ಟ್ಯೂಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟು ಬಾಗಿಲು ಹಾಕಿದ್ದೆ. ಆಮೇಲೆ ಟ್ಯೂಷನ್ ಮಕ್ಕಳು ಕೂಡ ಬಂದಿದ್ದರು. ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಮನೇಲಿ ಅಂದರೆ ಅವ್ರಿಗೆ ರಜೆ ಇತ್ತು. ಹಾಗಾಗಿ ಸ್ವಲ್ಪ ಮಾತ್ರ ಓದಿಸಿ ಕಳಿಸಿ ನನಗೆ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಮಾರ್ನಿಂಗು ನಮಗೆ ಇದು ಲರ್ನಿಂಗ್ ಕುಷನ್ನು ಅಂತ ಹೇಳ್ಬಿಟ್ಟು ತರಿಸಿದೆ ನಾನು ಮೀಶೋಯಿಂದ. ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು, ಅಫೋರ್ಡಬಲ್ ಪ್ರೈಸ್ಗಿತ್ತು. ಸೊ ಹಾಗಾಗಿ ಅವ್ನಿಗಿವಾಗ ಎಲ್ಲ ಥರನೂ ಐಡೆಂಟಿಫೈ ಮಾಡೋದ್ರಿಂದ ಅವ್ನಿಗೆ ಯೂಸ್ ಆಗುತ್ತೆ ಅಂತೇಳಿ ತರಿಸಿದ್ರೆ ಅವನಂತೂ ಬಿಡಲೇ ಇಲ್ಲ. ಎಲ್ಲಿಗೋದ್ರೂ ಅದನ್ನೇ ಹಿಡ್ಕೊಂಡು ಹೋಗೋದು, ಕೆಳಗೆ ಹೋಗಿ ಕೂತ್ಕೊಂಡ್ರೆ ಅದನ್ನೇ ಇಟ್ಕೊಳ್ಳೋದು, ಮಂಚದ ಮೇಲೆ ಕೂತ್ಕೊಂಡ್ರು ಅದನ್ನೇ ಇಟ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ದ. ಅವ್ನಿಗೆ ತುಂಬ ಇಷ್ಟ ಆಯಿತು ಇದು. ಸೊ ಅವನು ಐಡೆಂಟಿಫೈ ಮಾಡಿ ಹಣ್ಣು, ಹೂವು, ಆಮೇಲೆ ಈ ಅನಿಮಲ್ಸ್ಗಳ್ದು ಕೆಲವೊಂದಿಷ್ಟು ನೇಮ್ಸ್ ಅರ್ಥ ಮಾಡಿಕೊಂಡು ತೋರಿಸೋದಾಗಿರ್ಬೋದು. ಆಮೇಲೆ ಪಾರ್ಟ್ಸ್ ಆಫ್ ದ ಬಾಡಿ ಇದೆಯಲ್ಲ, ಅದನ್ನು ಕೂಡ ತಲೆ ಯಾವುದು, ಕಣ್ಣು ಯಾವುದು ಅಂತ ಹೇಳಿದ್ರೆ ಅದನ್ನು ತೋರಿಸೋದು. ಹೀಗೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಕೂತ್ಕೊಂಡು ಆಡೋದು, ಸ್ವಲ್ಪ ಹೊತ್ತು ಇಲ್ಲಿದ್ದು ಕೂತ್ಕೊಂಡು ಆಡೋದು, ಹೀಗೆ ಮಾಡ್ತಾಯಿದ್ದ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಪ್ರೈಸ್ ಬಂದು 232 ಏನೋ 832. ಓಕೆ ಕೊಡ್ಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಕೊಟ್ಟೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸಂಜೆ ನಾನು ಮಧ್ಯಾಹ್ನ ಏನು ವ್ಲಾಗ್ ಮಾಡಲಿಲ್ಲ. ಸಂಜೆ ಮದುವೆಗೆ ಹೊರಟ್ವಿ ಇದ್ದಕ್ಕಿದ್ದಂಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಆಗ್ತದೆ. ನಾನು ಮೇಕಪ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಬೇಗ ಹೋಗಬೇಕಾಗಿದ್ದರಿಂದ ನಾನು ಮೇಕಪ್ ವೀಡಿಯೋ ಮಾಡಲಿಲ್ಲ. ಖಂಡಿತವಾಗ್ಲೂ ಇನ್ನೊಂದು ದಿವಸ ಯಾವತ್ತಾದರೂ ಮಾಡೇ ಮಾಡ್ತೀನಿ. ಕೇಳಿದ್ರಿ ಮೇಕಪ್ ವೀಡಿಯೋಸ್ ಮಾಡಿ, ನಿಮ್ಗೆ ಎಷ್ಟು ಗೊತ್ತು, ನೀವು ಕಲ್ತಿದ್ರಲ್ಲ ಅದನ್ನು ಹೇಳಿ ಅಂದ. ಸರಿ ಆಯಿತು, ನನಗೆ ಎಷ್ಟು ಗೊತ್ತು ಅಷ್ಟನ್ನೇ ನಾನು ಮೇಕಪ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಅಪ್ಪು ಇಬ್ಬರು ರೆಡಿಯಾಗಿ ಹೊರಟ್ವಿ. ನಾನು ಪ್ರವೀಣ್ ಅವರು ಎಲ್ಲರೂ ಬೈಕಲ್ಲೇ ಹೊರಟ್ವಿ. ಯಾಕಂದರೆ ನಿಯರ್ ಬೈ ನೆನ್ಮಂಗ್ಲದಲ್ಲೇ ಮದುವೆ ಇದ್ದಿದ್ದು. ಸೊ ಹಾಗಾಗಿ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು. 7:30ಗೆಲ್ಲ ಹೋದ್ವಿ. ಸೊ ಅಲ್ಲೂ ಅವ್ರ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಹುಡುಗ ಹುಡುಗಿನೆಲ್ಲ ಅವ್ರಿಗೆಲ್ಲ ವಿಶ್ ಮಾಡಿ ಮಾತಾಡಿಸಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ. ಸೊ ಅಲ್ಲೇ ಅರ್ಧ ಗಂಟೆ ಒಂದಿಷ್ಟು ಮಾತಾಡಿಕೊಂಡ್ರು. ಅವರೆಲ್ಲ ಪರಿಚಯ ಇರೋರೆಲ್ಲ ಮಾತಾಡಿಸಿದ್ರು. ಅಲ್ಲಿಂದ ಊಟ ಮಾಡಿಕೊಂಡು, ಅಂದರೆ ಅಪ್ಪು ಊಟ ಮಾಡಲಿಲ್ಲ. ಅವ್ನಿಗೆ ಯಾಕೋ ಅವ್ನು ಬೇಡ ಬೇಡ ಅಂತಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ತಿನ್ಸೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಐಸ್ ಕ್ರೀಮ್ ತಿಂತಾಯಿದ್ವಿ. ಅವನು ಹೋಗಿ ತಿನ್ನೋಕೆ ಹೋದ, ಆದರೆ ತುಂಬ ಕೋಲ್ಡ್ ಇತ್ತು, ವಾಪಸ್ ಕೊಟ್ಬಿಟ್ಟ. ಸೊ ಹಾಗಾಗಿ ಅವನೇನು ಅಲ್ಲಿ ಏನೂ ತಿನ್ನಿಸ್ಲಿಲ್ಲ. ಮನೆಗೆ ಬಂದಿದ್ದ ತಕ್ಷಣ ಒಂದು 8-8:30 ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಯಾಕೆಂದರೆ ಬೇಗನೆ ಅಲ್ಲಿಂದ ಹೊರಟ್ವಿ. ತುಂಬ ಎಲ್ಲ ಯಾಕಂದರೆ ಮಾತಾಡ್ಸೋಕೆ ಹೋಗಲ್ಲ, ತುಂಬ ಕೆಲಸಗಳಲ್ಲಿ ಅವರವರು ಬ್ಯುಸಿಯಾಗಿರ್ತಾರೆ. ಅವರು ಅವ್ರ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬಂದರು. ಅಷ್ಟೊತ್ತು 8:30 ಆಯಿತು. ಹೋಗಿ ಊಟ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ವಾಪಸ್ ಹೊರಟು ಬಂದು ಅವನಿಗೆ ಫಸ್ಟು ಅಡುಗೆ ಮಾಡಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ. ಯಾಕಂದರೆ 9 ಗಂಟೆ ಆಗಿಬಿಟ್ರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ಸ್ಯಾರಿ ಎಲ್ಲ ಬಿತ್ಕೊಂಡು ಕೂತಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಫಸ್ಟು ಸರಿ ಮಾಡೋದಕ್ಕೆ ಅಂತಲೇ ಹೋದೆ. ಸರಿ ಮಾಡಿ ಆಮೇಲೆ ಅವನಿಗೆ ತಿನ್ನಿಸೋಣ ಅಂತ. ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ರೈಸ್ ಇದ್ದರೆ ರೈಸೇ ತಿನ್ನಿಸ್ತೀನಿ. ಇಲ್ಲಾಂದರೆ ಬೆಳಗಿನ ಒಂದು ರೈಸ್ ತಿಂದಿದ್ರೆ ರಾತ್ರಿ ಈ ಥರ ಸರಿಯನ್ನು ಮಾಡಿ ತಿನ್ನಿಸ್ತೀನಿ. ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಅಪ್ಪುಗೆ ಸರಿ ಮಾಡ್ತಾಯಿದ್ದೆ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ನಾನು ಬೇರೆ ಕೆಲಸಗಳಲ್ಲಿ ಇದು ಮಾಡ್ಕೊಂಬಿಟ್ಟೆ. ಹಾಗಾಗಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ತಕ್ಕೊಂಡೆ ಅಷ್ಟೇ. ಸೊ ಹಾಗಾಗಿ 2 ವ್ಲಾಗ್ ಅಂದರೆ 2 ಡೇಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ ಅಪ್ಪುಗೆ ಸರಿ ತಿನ್ನಿಸಿ ನಮ್ಮದು ಕೂಡ ಊಟ ಆಗಿದೆ. ಸ್ವಲ್ಪ ರೆಸ್ಟ್ ಮಾಡಿ ಮಲಗೋದಷ್ಟೇ, ಇನ್ನೇನಿಲ್ಲ. ಅವನಿಗೆ ಊಟ ಎಲ್ಲ ಮಾಡಿಸಿ ಆನಂತರ ನಾನು ಎಷ್ಟು ಸಿಂಪಲಾಗಿ ಮೇಕಪ್ ಮಾಡಿದ್ರು ಫಸ್ಟ್ ಕ್ಲೆನ್ಸಿಂಗ್ ಮಿಲ್ಕಲ್ಲಿ ನಾನು ಅದನ್ನೆಲ್ಲ ತೆಗಿತೀನಿ. ನೀವು ಕೊಬ್ಬರಿ ಎಣ್ಣೆಲಿ ಕೂಡ ತೆಗಿಬೋದು. ಕ್ಲೆನ್ಸಿಂಗ್ ಮಿಲ್ಕ್ ನಾನು ಪಪಾಯ ಫ್ಲೇವರ್ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಟಿಶ್ಯೂ ಪೇಪರಲ್ಲಿ ಅದನ್ನೆಲ್ಲ ಒರೆಸಿ ನೀವು ಒಂದು ಸತಿ ಮುಖ ತೊಳ್ಕೊಂಬಂದು ಒಂದು ಯಾವುದಾದ್ರೂ ಮಾಯ್ಶ್ಚರೈಸರ್ ಕ್ರೀಮ್, ಹಾಗೆ ಒಂದು ಅಂಡರ್ ಐ ಕ್ರೀಮ್, ಲಿಪ್ ಬಾಮ್ನ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ರೇ ಸಮಾಧಾನ. ಇಲ್ಲಾಂದರೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಫೇಸ್ ನಾವು ಎಷ್ಟು ಹೈಡ್ರೇಟಾಗಿ ಇಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.